ರೆಡ್ ಕಲರ್ ಅಲ್ಲಿ ಬರ್ದಿರ್ತಕ್ಕಂತಹ ಸಬ್ಸ್ಕ್ರೈಬ್ ಅನ್ನೋದರ ಮೇಲೆ ಕ್ಲಿಕ್ ಮಾಡಿ. ಹಾಗೆಯೇ ಅದರ ಪಕ್ಕದಲ್ಲಿ ಕಾಣ್ತಿದೆ ನೋಡಿ ಬೆಲ್ ಐಕಾನ್, ಅಂದ್ರೆ ಗಂಟೆಯ ಮೇಲೆ ಕ್ಲಿಕ್ ಮಾಡಿ ನಮ್ಮ ವಿಡಿಯೋಸ್ ಎಲ್ಲರಿಗಿಂತ ಮುಂಚೆ ನೋಡಲು. ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಮುಬಾರಕ್ ಅಂತ. ನಾನು ಫಿಟ್ ಅಂಡ್ ಕ್ಯೂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಮಾತಾಡ್ತಾ ಇದ್ದೀನಿ. ನೋಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಎಲ್ಲರಿಗೂ ಕಾಮನ್ ಆಗಿ ಬರೋ ಡೌಟ್ ಏನಪ್ಪ ಅಂದರೆ, ನಾನು ನಿಮ್ಮ ಚಾನಲ್ನ ಯಾಕೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂತ. ನಮ್ಮ ಚಾನಲ್ನ ಯಾಕೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕಂತ ನಾನು ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ಫಸ್ಟು ಪ್ರತಿದಿನ 2 ಅಥವಾ 3 ವಿಡಿಯೋಸ್ನ ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ಯಾವುದ್ರ ಬಗ್ಗೆಪ್ಪ ಅಂದರೆ ವೆಯ್ಟ್ ಲಾಸ್ ಕುರಿತು, ವೆಯ್ಟ್ ಗೇನ್ ಕುರಿತು, ಹಾಗೆಯೇ ಬ್ಯೂಟಿಯ ಬಗ್ಗೆ. ಓಕೆ, ಸೊ ಹಾಗೆಯೇ ಇದಲ್ಲದೆ ನಾವು ಪ್ರತಿ ವಾರ 2 ಅಥವಾ 3 ಸರಿ ಲೈವ್ಗೆ ಬರ್ತಾ ಇರ್ತೀವಿ. ಲೈವ್ಗೆ ಬರೋದ್ರಿಂದ ತಾವು ನಿಮ್ಮ ಹತ್ರ ಏನೇ ಕ್ವಶನ್ಸ್ ಇರಲಿ, ನಮ್ಮ ವಿಡಿಯೋಸ್ ಕುರಿತು ಅಥವಾ ವೇಟ್ ಗೇನ್ ಕುರಿತು ಅಥವಾ ವೇಟ್ ಲಾಸ್ ಕುರಿತು ತಾವು ನಮ್ಮೊಂದಿಗೆ ನೇರವಾಗಿ ಕೇಳಬಹುದು. ಓಕೆ, ಹಾಗೆಯೇ ಇನ್ನು ಮುಂದೆ ಅಪ್ಕಮಿಂಗ್ ಡೇಸ್ ಅಂದರೆ ಮುಂದಿನ ದಿನಗಳಲ್ಲಿ ವ್ಯಾಯಾಮ, ದೈಹಿಕ ವ್ಯಾಯಾಮ, ಯೋಗ ಎಲ್ಲ ಯಾವ ರೀತಿ ಮಾಡೋದು ಅಂತ ನಾವು ಪರ್ಫೆಕ್ಟ್ ಆಗಿ ತಿಳಿಸ್ಕೊಡ್ತೀವಿ. ಸೊ ಮುಂದೆ ನಮ್ಮ ಚಾನಲ್ ಫಿಟ್ ಅಂಡ್ ಕ್ಯೂಟ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಇವತ್ತಿನ ವಿಡಿಯೋ ಏನಿದೆ ಅಂತ ತಿಳಿಯೋದಕ್ಕೆ ಬನ್ನಿ, ಸ್ಕ್ರೀನ್ ಮೇಲೆ ಹೋಗೋಣ. ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಮುಬಾರಕ್ ಅಂತ. ನಿಮ್ಮೆಲ್ಲರಿಗೂ ಆಗೋದು ತಿಳಿದಿದೆ. ಫಿಟ್ ಅಂಡ್ ಕ್ಯೂಟ್ ಕನ್ನಡ ಯೂಟ್ಯೂಬ್ ಚಾನಲಿಂದ ಮಾತನಾಡ್ತಾ ಇರ್ತೀನಿ. ಓಕೆ, ಡೈಲಿ ಒಂದು ವಿಡಿಯೋ ಆದರೂ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಆಗಲಿಲ್ಲ ಅಂದರೆ 2 ದಿನಕ್ಕೆ ಒಂದಾದರೂ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಓಕೆ, ಇದಕ್ಕೂ ಮುಂಚೆ ನನ್ನ ಪ್ರೊಫೈಲ್ನ ತಿಳ್ಕೊಳ್ಳೋಣ. ನನ್ನ ಹೆಸರು ಮುಬಾರಕ್ ಅಂತ ಆಲ್ರೆಡಿ ನಿಮ್ಮೆಲ್ಲರಿಗೂ ತಿಳಿದಿದೆ ತಾನೆ. ಓಕೆ, ನಾನೊಬ್ಬ ವೇಟ್ ಲಾಸ್ ಆ್ಯಂಡ್ ವೇಟ್ ಗೇನ್ ಸ್ಪೆಷಲಿಸ್ಟ್. ಓಕೆ, ಹಾಗೆಯೇ ನಾನೊಬ್ಬ ಫಿಟ್ನೆಸ್ ಟ್ರೈನರ್. ಓಕೆ, ನಾನು ವಿಡಿಯೋಸ್ ಮಾಡ್ತಾ ಇರ್ತೀನಿ ನಿಮಗೆ ಹೆಲ್ಪ್ ಮಾಡೋದಕ್ಕೋಸ್ಕರ. ಓಕೆ, ಮತ್ತೆ ಏನಪ್ಪ ಅಂದರೆ ಇವತ್ತು ನಾನು ಒಂದು ಡಯಟ್ನ ತಂದಿದ್ದೀನಿ. ಅದನ್ನು ಯೂಸ್ ಮಾಡಿಕೊಂಡು, ಅಂದರೆ ಇದು ಡಯಟ್ ಅಲ್ಲ, ಡ್ರಿಂಕ್. ಇದನ್ನು ಯೂಸ್ ಮಾಡಿಕೊಂಡು ತಾವು ಆರಾಮಾಗಿ 10 ರಿಂದ 15 kg ತೂಕನ ಕೇವಲ 8 ದಿನಗಳಲ್ಲಿ ಕಡಿಮೆ ಮಾಡ್ಕೋಬಹುದು. ಅದು ಹೇಗಪ್ಪ ಸಾಧ್ಯ ಅಂತ ತಿಳ್ಕೊಳ್ಳೋದಕ್ಕೆ ಈ ವಿಡಿಯೋ ಕಡೆ ತನಕ ನೋಡ್ತೀನಿ. ಓಕೆ, ನೋಡಿ, ಒಂದು ಡ್ರಿಂಕ್ನ ಪರಿಚಯ ಮಾಡಿಸ್ತೀನಿ ಇವತ್ತು. ಓಕೆ, ಆ ಡ್ರಿಂಕ್ನ ತಯಾರಿಸಲು ನಿಮ್ಮ ಹತ್ರ ಏನೇನು ಬೇಕಂದರೆ ಮಿಂಟ್ಸ್ ಅಂದರೆ ಮಿಂಟ್ ಲೀವ್ಸ್ ಅಂದರೆ ಪುದೀನ ಎಲೆಗಳು, ಅಂದರೆ 1 ಸ್ಪೂನ್ ಅಷ್ಟು ಪುದೀನ ಎಲೆಗಳು ಬೇಕು. 2 ಸ್ಪೂನ್ ಅಷ್ಟು ಜೇನುತುಪ್ಪ ಬೇಕಾಗುತ್ತೆ, ಅಂದರೆ ಒರಿಜಿನಲ್ ಜೇನುತುಪ್ಪ ಬೇಕಾಗುತ್ತೆ. ಅದರ ಜೊತೆ ಗ್ರೀನ್ ಟೀ ಬೇಕಾಗುತ್ತೆ. ಗ್ರೀನ್ ಟೀ 1 ಸ್ಪೂನ್ ಅಷ್ಟು ಇದ್ರೆ ಸಾಕು. ಓಕೆ, ಇಷ್ಟೆಲ್ಲ ಇದ್ದರೆ ಮತ್ತೆ ಕೊನೆಯಲ್ಲಿ ನೀರು ಕೂಡ ಬೇಕಾಗುತ್ತೆ. ಈ 4 ಸಾಮಗ್ರಿಗಳು ಬೇಕಾಗುತ್ತೆ ಈ ಡ್ರಿಂಕ್ನ ತಯಾರಿಸಿಕೊಳ್ಳೋದಕ್ಕೆ. ನೋಡಿ, ಇನ್ನೊಂದ್ಸರಿ ಹೇಳ್ತೀನಿ. ಈ ಡ್ರಿಂಕ್ನ ತಯಾರಿಸಿಕೊಳ್ಳೋದಕ್ಕೆ ಏನೇನು ಬೇಕಂದರೆ, ಫಸ್ಟು 1 ಗ್ಲಾಸ್ ನೀರು ಬೇಕಾಗುತ್ತೆ, ಮತ್ತು 1 ಸ್ಪೂನ್ ಅಷ್ಟು ಪುದೀನ ಎಲೆಗಳು ಬೇಕಾಗುತ್ತೆ, ಮತ್ತು 1 ಸ್ಪೂನ್ ಅಷ್ಟು ಗ್ರೀನ್ ಟೀ ಬೇಕಾಗುತ್ತೆ. ಅದರ ಜೊತೆ 1 ಅಥವಾ 2 ಸ್ಪೂನ್ ಅಷ್ಟು ಹನಿ ಬೇಕಾಗುತ್ತೆ. ಇಷ್ಟೆಲ್ಲ ಬೇಕಾಗುತ್ತೆ ಈ ನಮ್ಮ ಡ್ರಿಂಕ್ನ ತಯಾರಿಸಿಕೊಳ್ಳುವುದಕ್ಕೆ. ಹಾಗೆಯೇ ಇದನ್ನು ಪ್ರಿಪೇರ್ ಮಾಡುವ ವಿಧಾನ ಹೇಗಂತ ತಿಳಿದುಕೊಳ್ಳೋದಕ್ಕೆ ಈ ವಿಡಿಯೋ ಕಡೆ ತನಕ ನೋಡ್ತೀರಿ. ಓಕೆ, ನೋಡಿ, ಫಸ್ಟು 1 ಗ್ಲಾಸ್ ನೀರು ಹೇಳಿದ್ನಲ್ಲ, ಆ ನೀರನ್ನು ಒಂದು ಬಟ್ಟಲಿನಲ್ಲಿ ಹಾಕಿ ಸ್ಟವ್ ಮೇಲೆ ಅಥವಾ ಗ್ಯಾಸ್ ಮೇಲೆ ಇಟ್ಟು ಅದನ್ನು ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ. ಓಕೆ, ಬಿಸಿ ಮಾಡಿದ ನಂತರ ಒಂದು 5 ಮಿನಿಟ್ಸ್ ಹೀಟ್ ಕೊಟ್ಟಿದ ನಂತರ, ಬಿಸಿ ಮಾಡಿದ ನಂತರ ಅದನ್ನು ಗ್ಯಾಸ್ನಿಂದ ಕೆಳಕ್ಕೆ ಇಳಿಸ್ಕೊಂಡು ಸ್ವಲ್ಪ ತಣ್ಣಕ್ಕಾಗಲು ಬಿಡಬೇಕು. ಓಕೆ, ತಣ್ಣಕ್ಕಾದ್ಮೇಲೆ ಅದರಲ್ಲಿ ಪುದೀನ ಎಲೆಗಳು ಹಾಕಬೇಕು. ಓಕೆ, ಪುದೀನ ಎಲೆಗಳು ಹಾಕಿ ಅದರ ಜೊತೆ ಗ್ರೀನ್ ಟೀನೂ ಹಾಕಿ, ಅದರ ಜೊತೆ ಏನಿದು ಜೇನುತುಪ್ಪ ಇದೆ ಅಲ್ವಾ, ಅದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಓಕೆ, ಇಲ್ಲ ಸರ್ ಇದು ಯಾಕೋ ಒಂಥರ ನನಗೆ ಈ ರೀತಿ ಮಾಡಿದ್ರೆ ಚೆನ್ನಾಗಿರಲ್ಲ, ಇನ್ನೊಂದು ಥರ ಯಾವ ರೀತಿ ಮಾಡ್ತೀವಿ ಅಂದರೆ, ಫಸ್ಟು 1 ಗ್ಲಾಸ್ ಇರುತ್ತಲ್ವ, ಗ್ಲಾಸ್ ನೀರು ಬೇಯಿಸ್ತಾ ಇರ್ತೀವಲ್ಲ, ನೀರು ಕುದಿಯುವಾಗ ಪುದೀನ ಎಲೆಗಳಿರುತ್ತಲ್ವ ಅದನ್ನು ಹಾಕಿ ಅದರಲ್ಲಿ ಚೆನ್ನಾಗಿ ಕುದಿಸಿ. ಓಕೆ, ಆ ನಂತರ ಏನು ಮಾಡ್ತೀರ ಅಂದರೆ ಅದ್ರ ಹಿಂದೆನೆ ಅದರಲ್ಲೇ ಗ್ರೀನ್ ಟೀ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ. ಓಕೆ, ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ
ಇದು ಕೆಳಗಡೆ ತೆಗೆದುಕೊಂಡು ಸ್ವಲ್ಪ ತಣ್ಣಕ್ಕಾಗಲು ಬಿಡಬೇಕು. ಆ ನಂತರ ಸ್ವಲ್ಪ ತಣ್ಣಕ್ಕಾದ ನಂತರ ಬಿಸಿ, ಸ್ವಲ್ಪ ಬೆರಳು ಬೆಚ್ಚಗಿನ ಬಿಸಿ ಇರುವ ಸಮಯದಲ್ಲಿ ತಾವು ಏನ್ ಹಾಕ್ಬೇಕಂದ್ರೆ ಅದರಲ್ಲಿ ಜೇನುತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಓಕೆ, ಇದೀಗ ನಿಮ್ಮ ಡ್ರಿಂಕ್ ರೆಡಿ ಇದೆ. ಓಕೆ, ಇವಾಗ ತಯಾರಿಸುವ ವಿಧಾನನೂ ಗೊತ್ತಾಯ್ತು, ಮತ್ತೆ ಬೇಕಾಗಿರುವ ಸಾಮಗ್ರಿಗಳು ಗೊತ್ತಾಯ್ತು. ಇವಾಗ ಗೊತ್ತಾಗಬೇಕಾಗಿರೋದು ಏನಂದ್ರೆ ಯಾವಾಗ ಉಪಯೋಗಿಸ್ಬೇಕು, ಎಷ್ಟಿರ ಪ್ರಮಾಣದಲ್ಲಿ ಉಪಯೋಗಿಸ್ಬೇಕು ಅಂತ ಅಲ್ವಾ. ನೋಡಿ, ಇದನ್ನ ಬರೀ ಹೊಟ್ಟೆಯಲ್ಲಿ ಅಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಬೆಳಿಗ್ಗೆ 6 ಗಂಟೆಗೋ 5 ಗಂಟೆಗೋ ತಾವು ಹೇಳ್ತೀರಲ್ಲ, ಆವಾಗ ಈ ಡ್ರಿಂಕ್ ನ ತಗೊಳ್ಳೋದು ಸೂಕ್ತ. ಓಕೆ, ಬರೀ ಹೊಟ್ಟೆಯಲ್ಲಿ. ಓಕೆ ಅಂತ ಜಾಸ್ತಿ ಜನ ಹೇಳ್ತಿರ್ತಾರೆ. ಬಟ್ ಇದರಲ್ಲಿ ಗ್ರೀನ್ ಟೀ ಮಿಕ್ಸ್ ಆಗಿದೆ ಅಲ್ವಾ. ಗ್ರೀನ್ ಟೀ ಬರೀ ಹೊಟ್ಟೆಯಲ್ಲಿ ಯಾವತ್ತೂ ಆಗ್ಲಿ ತಾವು ತಗೊಳ್ಳೇಬಾರ್ದು. ತಗೊಂಡ್ರೆ ಏನ್ ಪ್ರಾಬ್ಲಮ್ ಆಗುತ್ತೆ ಅಂತ ನನ್ನ ಹಿಂದಿನ ವಿಡಿಯೋಸ್ ಅಲ್ಲಿ ನಾನು ನಿಮ್ಗೆ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಗ್ರೀನ್ ಟೀ ಇದರಲ್ಲಿ ಮಿಕ್ಸ್ ಆಗಿದೆ ಈ ಡ್ರಿಂಕ್ ಅಲ್ಲಿ ಅಂದ್ರೆ ತಾವು ಯಾವುದೇ ಕಾರಣಕ್ಕೂ ಮಾರ್ನಿಂಗ್ ಬರೀ ಹೊಟ್ಟೆಯಲ್ಲಿ ಇದನ್ನ ತಗೋಬಾರ್ದು. ತಗೊಂಡ್ರೆ ಏನೇನು ಸೈಡ್ ಎಫೆಕ್ಟ್ಸ್ ಆಗುತ್ತೆ ಅಂತ ನಿಮ್ಮೆಲ್ಲರಿಗೂ ಹೇಳಿದ್ದೀನಿ, ಇನ್ನೊಂದ್ಸರಿ ಹೇಳಕ್ ಇಷ್ಟಪಡ್ತೀನಿ ಕೇಳಿ. ಇದನ್ನ ಬರೀ ಹೊಟ್ಟೆಯಲ್ಲಿ ತಗೊಂಡ್ರೆ ಏನಾಗುತ್ತಂದ್ರೆ ತಮ್ಮ ಮೆದುಳು ತಿರುಗಿ ಒಂಥರ ಬಿದ್ದೋದಂಗೆ ಆಗ್ತೀರಾ, ತುಂಬಾ ಸ್ಟ್ರೈನ್ ಆಗ್ತೀರಾ, ತುಂಬಾ ಸುಸ್ತಾಗ್ತೀರಾ. ಓಕೆ, ಹಾಗೆಯೇ ಗ್ರೀನ್ ಟೀ ಏನ್ ಕಾರ್ಯನಿರ್ವಹಿಸುತ್ತೆ ಅಂದ್ರೆ ಗ್ರೀನ್ ಟೀನ ಮೇನ್ ಫಂಕ್ಷನ್ ಏನಂದ್ರೆ ಕಾರ್ಯ ಏನಂದ್ರೆ ನಮ್ಮ ಬಾಡಿಯಲ್ಲಿ ಇರ್ತಕ್ಕಂತಹ ಅನ್ವಾಂಟೆಡ್ ಫ್ಯಾಟ್ ಅಂದ್ರೆ ಟಾಕ್ಸಿನ್ ಮತ್ತೆ ಅನ್ವಾಂಟೆಡ್ ಬೇಡದೇ ಇರ್ತಕ್ಕಂತಹ ಬೊಜ್ಜನ್ನು ಹೊರ ಹಾಕುವುದು. ತಾವು ಬೆಳಿಗ್ಗೆ ಎದ್ದ ತಕ್ಷಣ ನಾವು ಏನು ತಿಂದಿರಲ್ಲ, ಆಗ್ಲೇ ನೀವು ಗ್ರೀನ್ ಟೀ ಕುಡಿದ್ಬಿಟ್ರೆ ಏನಾಗುತ್ತಂದ್ರೆ ನೀವು ಫಸ್ಟ್ ಆಫ್ ಆಲ್ ಏನ್ ತಿಂದಿರಲ್ಲ, ಬರೀ ಹೊಟ್ಟೆಯಲ್ಲಿ ಇರ್ತೀರಾ, ಆಗ್ಲೇ ಗ್ರೀನ್ ಟೀ ಕುಡಿದಿರ ಅಂದ್ರೆ ಏನಾಗುತ್ತೆ, ತಮ್ಮ ಬಾಡಿಯಲ್ಲಿ ಇರುತ್ತಲ್ಲ ಟಾಕ್ಸಿನ್, ಅದು ಫುಲ್ ಫಂಕ್ಷನ್ ಯಾವಾಗ, ಅದು ತುಂಬಾ ಇದು ಫಂಕ್ಷನ್ ಯಾವಾಗ ಮಾಡೋದಂದ್ರೆ ಅದು ಹೊರ ಹಾಕೋದು ಯಾವಾಗಂದ್ರೆ ನೀವ್ ಏನಾದ್ರು ಸ್ವಲ್ಪ ತಿಂದಿರ್ಬೇಕು, ಅಟ್ಲೀಸ್ಟ್ ನೀರಾದ್ರೂ ಕುಡ್ದಿರ್ಬೇಕು. ಆವಾಗ್ಲೇ ಈ ಗ್ರೀನ್ ಟೀ ಹೆಲ್ಪ್ ಮಾಡೋದು ಬಾಡಿ ಟಾಕ್ಸಿನ್ ರಿಮೂವ್ ಮಾಡೋದಕ್ಕೆ. ಬರೀ ಹೊಟ್ಟೆಯಲ್ಲಿ ನೀರತ್ತು ಕುಡ್ದಿಲ್ಲ, ಏನು ಕುಡ್ದಿಲ್ಲ, ಆವಾಗ್ಲೇ ಹೆಂಗೆ ಅದು ಸಾಧ್ಯ? ಗ್ರೀನ್ ಟೀ ಕುಡಿದ್ರೆ ಬಾಡಿ ಟಾಕ್ಸಿನ್ ಹೆಂಗ ಹೊರ ಆಗುತ್ತೆ? ಇದೆಲ್ಲ ನಾನು ಹೇಳ್ತಾ ಇರೋದು ಬೇರೆಯವರು ಯೂಟ್ಯೂಬ್ ಮೇಲೆ ಜಾಸ್ತಿ ವಿಡಿಯೋಸ್ ಇದಕ್ಕೆ ಅಪ್ಲೋಡ್ ಮಾಡಿದ್ದಾರೆ, ಅವ್ರಿಗೆ ನಾನು ಈ ಕ್ವಶನ್ ಕೇಳ್ತಾ ಇರೋದು. ಅರ್ಥ ಆಯ್ತಾ? ತಾವು ಯಾವುದೇ ಕಾರಣಕ್ಕೂ ಮಾರ್ನಿಂಗು ಎದ್ದಿದ ತಕ್ಷಣ ಬರೀ ಹೊಟ್ಟೆಯಲ್ಲಿ ಗ್ರೀನ್ ಟೀನ ತಗೊಳ್ಬೇಡಿ, 100% ತಗೊಳ್ಳೇಬೇಡಿ. ತಗೊಂಡ್ರೆ ಏನ್ ಅಷ್ಟೊಂದು ಸೈಡ್ ಎಫೆಕ್ಟ್ಸ್ ಏನಾಗುತ್ತೆ, ಕಿಡ್ನೀಸ್ ಫೈಲ್ಯೂರ್ ಆಗ್ತೀರಿ ಆಗಲ್ಲ, ಸುಸ್ತು ತುಂಬಾ ಸ್ಟ್ರೈನ್ ಆಗ್ತೀರಾ, ಅದೆಲ್ಲ ಬೇಡ, ನನ್ಗೆ ಬೇಡ ಆತರ. ಸೊ ತಾವು ನಾನು ಹೇಳಿದ ಸಮಯದಲ್ಲಿ ತಗೊಳ್ಳಿ ಗ್ರೀನ್ ಟೀ. ತಾವು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡ್ತೀರಲ್ವಾ, ಅದಾದ ನಂತರ 1 ಗಂಟೆ ಆದ ನಂತರ, ಫಾರ್ ಎಕ್ಸಾಂಪಲ್ 8 o'clock ಬ್ರೇಕ್ಫಾಸ್ಟ್ ಮಾಡಿದಿರ ಅಂದ್ರೆ 9 o'clock ಈ ಡ್ರಿಂಕ್ ನಾನು ಹೇಳ್ಕೊಟ್ಟಿದ್ದೀನಲ್ಲ ಇವಾಗ, ಈ ಡ್ರಿಂಕ್ ನ ತಗೊಳ್ಳಿ. ಓಕೆ, ಹಾಗೆ ಮಲಗೋದಕ್ಕೆ ಮುಂಚೆ ಊಟ ಮಾಡಿದ ನಂತರ ತಗೋಬಹುದು ಇದನ್ನ. ಓಕೆ, ನೋ ಇಶ್ಯೂಸ್. ಓಕೆ, ಇಷ್ಟೆಲ್ಲ ಮಾಡಿ ವೇಟ್ ಕಡಿಮೆ ಆಗುತ್ತೆ. ಮತ್ತೆ ಕೆಲವು ಟಿಪ್ಸ್ ನ ಕೊಡಕ್ಕೆ ಇಷ್ಟಪಡ್ತೀನಿ. ನಮ್ಮ ವ್ಯೂವರ್ಸು ಹಲವಾರು ಮೆಸೇಜಸ್ ಕಮೆಂಟ್ಸ್ ಮಾಡಿದ್ದಾರೆ. ಅವರಲ್ಲಿ ಮೊದಲ ಬರೋ ಕ್ವಶನ್ ಏನಂದ್ರೆ, ಸರ್ ನೀವು ವಾಟ್ಸಪ್ ನಂಬರ್ ಯಾಕೆ ಹಾಕಿದ್ದೀರಾ, ಯಾರು ಹಾಕಲ್ವಲ್ಲ ನಿಮ್ಗೆ ಯಾಕೆ ಹಾಕಿದ್ದೀರಾ ಅಂತ. ಓಕೆ, ಈ ಕ್ವಶನ್ಗೆ ಆನ್ಸರ್ ಏನಂದ್ರೆ, ನಾನು ನಿಮ್ಗೋಸ್ಕರನೇ ಏನೇ ಕ್ವಶನ್ ಇದ್ರು ಡೈರೆಕ್ಟ್ ಆಗಿ ನನ್ನ ಜೊತೆ ಕಾಂಟ್ಯಾಕ್ಟ್ ಮಾಡಬಹುದು ಅಂತ ನಾನು ವಾಟ್ಸಪ್ ನಂಬರ್ ಹಾಕಿದ್ದೀನಿ. ಪ್ರತಿಯೊಬ್ಬರಿಗೂ ನಾನು ಆನ್ಸರ್ ಮಾಡ್ತೀನಿ. ಆನ್ಸರ್ ಮಾಡಿಲ್ಲ ಅಂದ್ರೂ ಅಟ್ಲೀಸ್ಟ್ ನೋಡ್ಕೊಂಡು ಅದನ್ನ ಬೇರೆ ವಿಡಿಯೋ ಮೂಲಕ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನೆಕ್ಸ್ಟ್ ಕ್ವಶನ್ ಏನಂದ್ರೆ, ಸರ್ ಇದು ಟೀನ, ಸರ್ ನಮ್ಮ ಹತ್ರ ಮೊಟ್ಟೆ ತಿನ್ನಲ್ಲ ನಾವು, ಬೇರೆ ತಗೊಂಡ ಸರ್ ನಾವು ವೆಜಿಟೇರಿಯನ್ ಪ್ಯೂರ್ ಅಂದ್ರೆ ನಿಮ್ಗೋಸ್ಕರ ವಿಡಿಯೋಸ್ ಇದೆ ಅಲ್ವಾ, ಅದನ್ನ ಫಾಲೋ ಮಾಡಿ ನಾವು. ಇಲ್ಲಾಂದ್ರೆ ಮುಂದೆ ಇನ್ನ ಅಪ್ಕಮಿಂಗ್ ಡೇಸ್ ಅಲ್ಲಿ ನಾವು ತುಂಬಾನೇ ದೊಡ್ಡ ಪ್ಲಾನ್ ಮಾಡಿದ್ದೀವಿ ನಮ್ಮ ಫಿಟ್ ಅಂಡ್ ಫಿಟ್ ಗ್ರೋ ಮಾಡ್ಬೇಕಂತ. ಅದರಲ್ಲಿ ತಾವು ನೋಡ್ತಾ ಇರ್ಬೋದು, ಅಟ್ಲೀಸ್ಟ್ ದಿನಕ್ಕೆ 1 ವಿಡಿಯೋ ಮಾಡ್ತಾ ಇರ್ತೀವಿ, ಒಂದೊಂದಿನ 2 ವಿಡಿಯೋ ಮಾಡ್ಬಿಡ್ತೀವಿ, ಒಂದೊಂದಿನ ವಿಡಿಯೋ ಮಾಡೋದೇ ಇಲ್ಲ. ಸ್ವಲ್ಪ ಟೈಮ್ ವೇರಿಯೇಷನ್ ಇರೋ ಕಾರಣ ನಮ್ಗೆ ಸಮಯದ ಕುಂದುಕೊರತೆಗಳಿರೋದ್ರಿಂದ ನಾವು ಈ ರೀತಿ ಮಾಡ್ತೀವಿ. ಓಕೆ ನೋಡಿ, ಐ ಹೋಪ್ ನಿಮ್ ಎಲ್ಲಾ ಕ್ವಶನ್ಸ್ಗೂ ಆನ್ಸರ್ ಸಿಕ್ಕಿದೆ ಅನ್ಸುತ್ತೆ. ಮತ್ತೆ ನಾವು ಕೊಡುವ ಪ್ರತಿಯೊಂದು ವಿಡಿಯೋನಲ್ಲಿ ಪ್ರತಿಯೊಂದು ಟ್ರಿಕ್ ಫುಲ್ಲು ಎಫೆಕ್ಟಿವ್ ಆಗಿರುತ್ತೆ. ಇದನ್ನ ಸೈಂಟಿಫಿಕಲಿ ರಿಸರ್ಚ್ ಮಾಡಿದ ನಂತರ ನಿಮ್ ಮುಂದೆ ತರೋದು. ಓಕೆ, ನಂತರ ನಿಮ್ಗೇನಾದ್ರು ಡೌಟ್ಸ್ ಇದ್ರೆ ನಮ್ಮ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ಆಗ್ಲಿ ಅಥವಾ ನಮ್ಗೆ ವಾಟ್ಸಪ್ ಮೂಲಕ ಆಗ್ಲಿ ತಾವು ತಿಳಿಸಬಹುದು. ಮತ್ತೆ ಇಲ್ಲಿ ನೋಡಿ,
ನಮ್ಮ ಈ ಚಾನಲ್ನಲ್ಲಿ ಯಾವುದೇ ರೀತಿ ಭೇದ ಭಾವ ಮಾಡೋದಿಲ್ಲ ನಾವು. ಓಕೆ, ಅಂದ್ರೆ ಫಿಮೇಲ್ಗೆ ಒಂದು ಪ್ರಿಫರೆನ್ಸು, ಮೇಲ್ಗೆ ಒಂದು ಪ್ರಿಫರೆನ್ಸು. ಆ ಕ್ಯಾಸ್ಟಿಸಮ್ ಇದೆ ಅಲ್ವಾ, ಈ ಕ್ಯಾಸ್ಟಿಸಮ್ ಜನರಲ್ಲಿ ತುಂಬಾ ತುಳುಕಾಡ್ತಾ ಇದೆ. ಇದನ್ನೆಲ್ಲ ಬಿಡಿ, ನಾವೆಲ್ಲರೂ ಮನುಷ್ಯರು ಮಾನವೀಯತೆಯಿಂದ ಬದುಕೋಣ ಅಂತ ನನ್ನ ಒಪಿನಿಯನ್ನು. ನಿಮ್ಮ ಒಪಿನಿಯನ್ ಹೇಗಿರುತ್ತೋ ನನಗೆ ಗೊತ್ತಿಲ್ಲ. ನನ್ನ ಮನಸ್ಸಲ್ಲಿ ನಾನು ಮುಸ್ಲಿಮು, ನೀವು ಹಿಂದೂ, ನೀವು ಕ್ರೈಶ್ಚಿಯನ್, ನೀವು ಜೈನರು ಅಂತ ನನ್ನ ಮನಸ್ಸಲ್ಲಿ ಯಾವುದೇ ರೀತಿ ಭೇದ ಭಾವ ಇಲ್ಲ. ನೋಡಿ, ನಿಮ್ಮ ಹತ್ರ ಇದ್ರೆ ಆ ಥರ ಪ್ಲೀಸ್ ಅದನ್ನ ತೆಗೆದು ಹಾಕಿ. ನಾವೆಲ್ಲರೂ ಮನುಷ್ಯರ ಥರನೇ ಬಾಳೋಣ, ಒಬ್ಬರಿಗೊಬ್ರು ಸಹಾಯ ಮಾಡಿಕೊಂಡು. ಓಕೆ, ಇಷ್ಟೇ ನಾನು ಹೇಳೋಕೆ ಇಷ್ಟಪಡೋದು. ನೋಡಿ, ನನಗೆ ಹಲವಾರು ಮೆಸೇಜಸ್ ಬಂದಿತ್ತು, ಇದು ಕ್ಯಾಸ್ಟಿಸಮ್ ಬಗ್ಗೆನೂ ಮೆಸೇಜಸ್ ಬಂದಿದೆ. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ನನ್ನ ಮಾತಲ್ಲಿ ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ನಾವೆಲ್ಲರೂ ಮಾನವೀಯತೆಯಿಂದ ಬಾಳೋಣ, ನಾವೆಲ್ಲರೂ ಮನುಷ್ಯರು ಅಂತ ತೋರಿಸ್ಕೊಳ್ಳೋಣ. ಓಕೆ, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಿಮ್ಮ ದಿನ ಶುಭವಾಗಿ.